ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ ಚಾನಲ್. ಅರಸೀಕೆರೆ ಮಕ್ಕಳ ಭವಿಷ್ಯ ರೂಪಿಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಷಣ್ಮುಖಪ್ಪ ಹೇಳಿದರು. ತಾಲೂಕಿನ ರಾಮಘಟ್ಟ ಗ್ರಾಮದಲ್ಲಿ ಉಚ್ಚಂಗಿದುರ್ಗ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರು ಉದಾರತನದಿಂದ ದಾನ ಧರ್ಮ ನೀಡುತ್ತಿರುವುದು ಶ್ಲಾಘನೀಯ. ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿರುವುದರಿಂದ ಮಕ್ಕಳು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಸಹಕಾರಿಯಾಗಿದೆ ಎಂದರು. ಕ್ರೀಡಾಕೂಟ ಉದ್ಘಾಟನೆ ವೇಳೆ ದೈಹಿಕ ಶಿಕ್ಷಕರ ಸಂಘ ಕಪ್ಪು ಬಟ್ಟೆ ಉಟ್ಟು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. 29ರ ಒಳಗಾಗಿ ಬೇಡಿಕೆ ಈಡೇರಿಸದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ದೈಹಿಕ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷ ಜನಾರ್ದನ ರೆಡ್ಡಿ ಹೇಳಿದರು. ಕ್ರೀಡಾಕೂಟದಲ್ಲಿ ಉಚ್ಚಂಗಿದುರ್ಗ ವಲಯದ 14 ಶಾಲೆಗಳು ಭಾಗಿಯಾಗಿದ್ದವು. ಕಾರ್ಯಕ್ರಮದ ಅಧ್ಯಕ್ಷತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಟಿ. ದಿವಾಕರ, ಧ್ವಜಾರೋಹಣ ಆಶಾ ಸತೀಶ್, ಕ್ರೀಡಾಕೂಟದ ಉದ್ಘಾಟನೆಯನ್ನು RG ಪ್ರಭುಗೌಡ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಟಿ. ದಿವಾಕರ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ಕೆ. ನಾಗರಾಜ್, ಮಂಜು ನಾಯ್ಕ, ಶಿವಕುಮಾರ್, ರಾಘವೇಂದ್ರ ನಾಯ್ಕ, ಈಶಣ್ಣ, ಬಣಕಾರ್ ಅಜ್ಜಯ್ಯ, ಗೌಡ್ರ ನಾಗಣ್ಣ, ಮುಖ್ಯ ಗುರುಗಳಾದ ಟಿ. ನಾಗರಾಜ್, ಟಿ. ಹನುಮಂತಪ್ಪ, ಸಿದ್ದಪ್ಪ, ಮಂಜುನಾಥ್, ಕೋವಿ, ಭೋಗೇಶಪ್ಪ, ರವಿ, ತಿರುಪತಿ, ಎಲ್ಲ ಶಾಲೆಯ ಮುಖ್ಯ ಗುರುಗಳು, ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ನಿರ್ಣಯಕ್ಕೆ ಬದ್ಧರಾಗಿರುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಮಳೆ ಬೆಳೆ ಬಂದು ಮಳೆ ಬೆಳೆ ರೈತರು ಎಲ್ಲರೂ ಚೆನ್ನಾಗಿರ್ಲಿ, ನಿಮ್ಗೆ ಆಶಿಸಲಿ, ದೇವರು ಒಳ್ಳೆಯದನ್ನ ಮಾಡ್ಲಿ, ನಿಮ್ಮ ಗ್ರಾಮಕ್ಕೆ ಒಳ್ಳೆಯದನ್ನ ಆಗ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಕ್ಕಳಿಗೋಸ್ಕರ ಮೀಸಲಿಟ್ಟು ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಬೆಲೆ ಕಟ್ಟಲಾಗದು. ಹಾಗಾಗಿ ನಾನು ನನ್ನ ಭಾಷಣಕ್ಕೆ ನಾನು ಮುಂದೆ ಟೈಮನ್ನ ಮೀಸಲಿಟ್ಟು ನಾನು ಮಕ್ಕಳಿಗೆ ಅನುವು ಮಾಡಿಕೊಡ್ಬೇಕು. ವೇಳೆ ಆಗ್ತದೆ. ಮಳೆ 15 ದಿನದಿಂದ ಮಳೆ ಕಾರ್ತಾ ಇದೆ. ನಮ್ಮ ಅದೃಷ್ಟಕ್ಕೆ ಇವತ್ತು ಮಳೆ ಬರ್ತಾ ಇಲ್ಲ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನ ಕೊಟ್ರೆ ನನ್ನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಕ್ರೀಡೆಗಳು ಪ್ರಜ್ವಲಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ನಿಮ್ಮ ಊರಿನಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶ ಆದ್ರೂ ಕೂಡ ನಮ್ಮ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಆಟಗಳಿಗೂ ಕೂಡ ಇಷ್ಟೊಂದು ಪ್ರೋತ್ಸಾಹವನ್ನ ನೀವು ಊರಿನ ನಾಗರಿಕರು ಕೊಟ್ಟಿದ್ದು ನಾನು ನಿಜವಾಗ್ಲೂ ಹೆಮ್ಮೆಯನ್ನ ಪಡ್ತೇನೆ. ನಿಮ್ಮ ಊರಿನ ದಾನಿಗಳ ಒಂದು ಪಟ್ಟಿಯನ್ನ ನನಗೆ ಹಾಕಿದ್ರು ನಮ್ಮ ಮಿತ್ರರು. ಅದನ್ನ ನೋಡಿ ನನಗೆ ಬಹಳ ಆನಂದ ಆಗಿಬಿಡ್ತು. ಅಷ್ಟೊಂದು ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ಊರಿನ ಋಣವನ್ನ ನಮಗೆ ತೀರ್ಸಕ್ಕಾಗುತ್ತೇನ್ರಿ? ಸಾಧ್ಯವಿಲ್ಲ. ನಿಮ್ಮ ಋಣ ಎಷ್ಟಿತ್ತು? ಸ್ಪೀಡ್ ಆಡಿ ಓಡಿಸ್ಬಿಟ್ಟು ಓಡು ಓಡು ಓಡು